ಮನೇಲಿ ಹೆಂಗೋ ಪಾನಿಪುರಿ ತಿನ್ನೋ ಬಟ್ಲಿದೆ. ಪಾನಿಪುರಿ ಅಂಗಡಿಗೆ ಈಗಲೇ ಹೋಗಿ ಪಾನಿಪುರಿ ತಿನ್ಕೊ ಬರ್ತೀನಿ. ಹಂಗೆಯ ಬಟ್ಲು ತಂದಿದ್ದೀನಲ್ಲ, ಹಂಗಾಗಿ ಅವ್ರದ್ದೊಂದು ಬಟ್ಲು ಉಳಿಯುತ್ತೆ, ಒಂದು ಎಕ್ಸ್ಟ್ರಾ ಪಾನಿಪುರಿ ಕೊಡಿ ಅಂತನೂ ಕೇಳ್ತೀನಿ. ಹೆಂಗೆ ನನ್ನ ಐಡಿಯಾ? ಗಣಪತಿ ಉತ್ಸವದಲ್ಲಿ ಮಂಗಳಾರತಿ ತಟ್ಟೆಗೆ ಬಿದ್ದಿದ್ದ ದುಡ್ಡನ್ನೆಲ್ಲ ಉಳಿಸ್ಕೊಂಡಿದ್ದೀನಿ. ಕಲೆಕ್ಷನ್ ಆಗಿದ್ದ ದುಡ್ಡಂತೂ ₹1 ಉಳಿಲಿಲ್ಲ. ಆದರೆ ಯಾರಿಗೂ ಗೊತ್ತಾಗ್ದಂಗೆ ಮಂಗಳಾರತಿ ತಟ್ಟೆಲಿ ಉಳಿದಿದ್ದ ದುಡ್ಡನ್ನ ಭಟ್ರಿಗೆ ಕೊಡಲೇ ಇಲ್ಲ, ನಾನೇ ಇಟ್ಕೊಂಡಿದ್ದೀನಿ. ದಿನ ಹೋಗಿ ಒಂದೊಂದು ಪ್ಲೇಟ್ ಪಾನಿಪುರಿ ಮಜ್ವಾಗಿ ತಿನ್ಕೊ ಬರ್ಬೋದು. ಒಂದು ಅರ್ಜೆಂಟ್ ಕೆಲಸ ಐತೆ, ಬೈಲಿ. ಅಜ್ಜಿ, ನಿಂದೇನೇ ಅರ್ಜೆಂಟ್ ಕೆಲಸ ಇದ್ರು ಅದನ್ನೆಲ್ಲ ಸೈಡಲ್ಲಿ ಇಟ್ಬಿಡು. ನಾನು ಅರ್ಜೆಂಟಾಗಿ ಹೋಗಿ ಪಾನಿಪುರಿ ತಿನ್ಕೊ ಬರಬೇಕು. ನೋಡಿ, ಇಲ್ಲಿ ಮನೇಲಿ ಇದ್ದಿದ್ದು ಪಾನಿಪುರಿ ಬೌಲ್ ಇತ್ತು, ಅದನ್ನು ತಗೊಂಡು ಹೊರಟೀನಿ. ಇವಾಗಲೇ ಹೋಗಿ ಹೊಟ್ಟೆ ತುಂಬ ಪಾನಿಪುರಿ ತಿನ್ಕೊ ಬರ್ತೀನಿ. ನೀನು ಅರ್ಜೆಂಟ್ ಕೆಲಸ ಎಲ್ಲ ಕ್ಯಾನ್ಸಲ್ ಮಾಡಿರು, ನಾನು ಇವಾಗಲೇ ಹೊರಡಬೇಕು. ಎಲ್ಲಿ? ಅದೇ ಮಾದಪ್ಪನ ಅಂಗಡಿಲಿ ಪಾನಿಪುರಿ ತಿನ್ನಕ್ಕೆ ಹೋಗ್ತಿದ್ಯಾ ತಾನೇ? ಕಣಜ್ಜಿ, ಸೂಪರ್ ಟೇಸ್ಟಿ ಪಾನಿಪುರಿ ಸಿಗುತ್ತಂತೆ. ಈಗಲೇ ಹೋಗಿ ತಿನ್ಕೊ ಬಂದ್ಬಿಡ್ತೀನಿ ಕಣಜ್ಜಿ. ನೀನು ಹೋಗಷ್ಟರೊಳಗಡೆ ಆ ಮಾದಪ್ಪಂಗೆ ಫೋನ್ ಮಾಡಿ ಹೇಳ್ತೀನಿ, ನಮ್ಮ ಚುಪ್ಪಿ ಬರ್ತಾಳೆ, ಅವಳಿಗೆ ಪಾನಿಪುರಿ ಕೊಡಬೇಡ ಅಂತ. ದಮ್ಮಯ್ಯ ಹಾಕಿದ್ರು ಪಾನಿಪುರಿ ಸಿಗಲ್ಲ, ನೋಡ್ತೀರಿ ಇವತ್ತು ನಿನಗೆ. ನಾನು ಹೇಳೋ ಕೆಲಸ ಫಸ್ಟ್ ಮಾಡಿಟ್ಟು ಹೋದ್ರೆ ನಿಂಗಲ್ಲಿ ಪಾನಿಪುರಿ. ಏನಜ್ಜಿ ಹಿಂಗೆ ಕಾಟ ಕೊಡ್ತೀಯ? ನೆಮ್ಮದಿಯಾಗಿ ಪಾನಿಪುರಿ ತಿನ್ನೋಣ ಅಂತ ಹೊರಟ್ರು ನನಗೆ ನೆಮ್ಮದಿ ಕೊಡಲ್ಲ ನೀನು. ಸರಿ ಅತ್ಲಾಗಿ ಹೇಳು ಅದೇನು ಅಂತ, ಬೇಗ ನಾನು ಹೋಗ್ಬೇಕು. ಒಂದು ಅರ್ಜೆಂಟ್ ಸಾಮಾನಿನ ಚೀಟಿ ಬರೆಯವ. ನನಗೆ ಬರೆದ್ರೆ ಒಂಚೂರು ಕಣ್ಣು ಹಂಗೆ ಮಂಜು ಆಗ್ತಾವ, ಅಕ್ಷರನೇ ತಪ್ಪು ಹೋಗ್ತವೆ. ಹೆಂಗುವೆ ಹಬ್ಬ ಬರ್ತೈತಲ್ಲ, ಅದೇ ಹಿರಿಯವ್ರ ಹಬ್ಬ. ಹಿರಿಯವ್ರ ಹಬ್ಬಕ್ಕೆ ಅಡುಗೆ ಎಲ್ಲ ಮಾಡಬೇಕು, ಅದು ಸಾಮಾನೆಲ್ಲ ತರ್ಬೇಕು ಅಂಗಡಿಯಿಂದ. ಒಂಚೂರು ಲಿಸ್ಟ್ ಬರಿ ಮಗಳೇ. ಅಷ್ಟೇ ತಾನೇ, ಒಂದು ನಿಮಿಷಕ್ಕೆ ಚಕ್ ಅಂತ ಬರ್ದು ಕೊಟ್ಟೋಗ್ತೀನಿ. ಇವಾಗಲೇ ಬುಕ್ ತಗೊಬರ್ತೀನಿ. ಈ ಸಲ ನಾನು ಅತ್ಲಾಗೆ ಹಿರಿಯವ್ರ ಹಬ್ಬಕ್ಕೆ ಅದೇ ಮಾಲೆ ಅಮಾವಾಸ್ಯೆಗೆ ಒಂಚೂರು ಚಿಕನ್ನು, ಮಟನು, ಮೀನು, ಒಂಚೂರು ಮುದ್ದೆ, ಮೊಟ್ಟೆ, ಆಮೇಲೆ ದ್ವಾಸೆ, ಆಮೇಲೆ ಒಂಚೂರು ಹಬ್ಬಟ್ಟು ಅದು ಇದೆಲ್ಲ ಮಾಡಿ ಹಿರಿಯವರಿಗೆ ಎಡೆ ಮಾಡಿ ಬಡಿಸಿ ಧೂಪ ಹಾಕ್ಬೇಕು. ಅತ್ಲಾಗಿ ನಿಮ್ದೆಲ್ಲ ಏನು ಪ್ಲ್ಯಾನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಒಂಚೂರು ದಿನಸಿ ಲಿಸ್ಟ್ ಹಾಕೊಬಿಡ್ತೀವಿ, ನಾವು ಹಬ್ಬ ಮಾಡಬೇಕು. ಅಜ್ಜಿ, ಬೇಗ ಅದೇನು ಅಂತ ಫಾಸ್ಟ್ ಫಾರ್ವರ್ಡಲ್ಲಿ ಹೇಳು, ಲಿಸ್ಟ್ ಹಾಕೊಟ್ಬಿಟ್ಟು ಹೋಗ್ತೀನಿ ನಾನು. ಕಣವ ಚುಪ್ಪಿ ಹೇಳ್ತೀನಿ, ಬರ್ತಾ. ಒಂದು ಕಂಪ್ಯೂಟರ್ ಬರಿ. ಏನು ಕಂಪ್ಯೂಟ್ರಾ ಅಂದ್ರೆ ಏನಜ್ಜಿ? ಕಂಪ್ಯೂಟರ್ ಸ್ಪೆಲ್ಲಿಂಗ್ ಏನು? ಅದೇನಕ್ಕೆ ಯೂಸ್ ಮಾಡ್ತಾರಜ್ಜಿ? ಬಟ್ಟೆ ಗಮ್ ಗುಡಕ್ ಹಾಕಲ್ವಾ? ಅದೇ ಬರಿ. ಅಯ್ಯೋ ಅಜ್ಜಿ, ಅದು ಕಂಫರ್ಟ್ ಕಣಜ್ಜಿ. ನೀನೊಂದು ನೆಕ್ಸ್ಟ್ ಹೇಳು. ಆಮೇಲೆ ಒಂದು ಬಟ್ಟೆದು ಲಿಪ್ಟಿಕ್ ಬರಿ. ಏನಜ್ಜಿ ಅದು? ಬಟ್ಟೆಗೆ ಲಿಪ್ಟಿಕ್ಕು? ಲಿಪ್ಸ್ಟಿಕ್ನ ತುಟಿಗೆ ಹಾಕೋದು ಬಟ್ಟೆಗೆ ಯಾರು ಹಾಕ್ತಾರೆ ಅಜ್ಜಿ? ಅದೇ ಕಣ ಚುಪ್ಪಿ, ಅದೇ ಲಿಪ್ಪಿಡು ಅಂತಾರಲ್ಲ, ಬಟ್ಟೆ ತೊಳೆಯಕ್ಕೆ ಹಾಕೋದು ಮಷೀನಿಗೆ. ಅಜ್ಜಿ, ಅದು ಸರ್ಫ್ ಎಕ್ಸೆಲ್ ಲಿಕ್ವಿಡ್ ಕಣಜ್ಜಿ, ಲಿಪಿಡ್ ಅಲ್ಲ. ಅದೇ ಹೇಳಿದ್ದು, ಬರ್ಕ. ಆಮೇಲೆ ಅದ್ರ ಜೊತೆಗೆ ಒಂದು ಟಯರ್ಡ್ ಬರ್ದು ಬಿಡು. ಯಾರು ಟಯರ್ಡ್? ಯಾರು ಸುಸ್ತಾಗಿದ್ದಾರೆ ಅಂತ ಬರೀಲಿ ನಾನು. ಟಯರ್ಡ್ ಅಂದ್ರೆ ಏನಜ್ಜಿ? ನಿಂಗೇನು ಗೊತ್ತಿಲ್ಲ, ಬಟ್ಟೆ ತೊಳೆಯಕ್ಕೆ ಒಂದು ಟಯರ್ಡು ಅಂತ ಸೋಪ್ ಬರ್ತಿದೆ ನೋಡಿದ್ಯಾ, ಆರೆಂಜ್ ಕಲರ್, ಅದು ಕಣವ. ಅದು ಟಯರ್ಡ್ ಅಲ್ಲ ಕಣಜ್ಜಿ, ಟೈಡ್ ಸೋಪು, ಟೈಡು. ಅದೇ ನಾನು ಹೇಳಿದ್ದು, ಬರ್ಕ ಬೇಗ. ಸರಿ, ನೆಕ್ಸ್ಟ್ ಹೇಳು ಅಜ್ಜಿ, ನೀಟಾಗಿ ಹೇಳು ಅಷ್ಟೇ. ಮಿಸ್ ಮಾಡ್ಬಿಟ್ಟೆ ನೋಡು. ಒಂದು ಟಾಯ್ಲೆಟ್ ಬರಿ, ಬೇಗ ಒಂದು ಟಾಯ್ಲೆಟ್. ಏನಜ್ಜಿ ಟಾಯ್ಲೆಟ್ ಅಂತ ಬರ್ಕೊಂಡೋಗ ಅಂಗಡಿಯವ್ರ ಹತ್ರ ಹೇಳಿದ್ರೆ ಅವ್ರು ಏನು ಕೊಡ್ತಾರೆ? ಯಾರ ಟಾಯ್ಲೆಟ್ ಅಂತ ಹೇಳು. ಹಸುದ, ಎಮ್ಮೆದ, ನಾಯಿದ, ಕತ್ತೆದ ಅಂತ. ಚೀ ಗಬ್ಬೆಲ್ಲ ಮಾತಾಡ್ತೀಯಲ್ಲವ ಚುಪ್ಪಿತ್. ಅದೇ ಟಾಯ್ಲೆಟ್ ಮನೆ ಕ್ಲೀನ್ ಮಾಡೋದು ಅಂತ ಬರಿ ಅಂದಿದ್ದು. ಅಯ್ಯೋ, ಟಾಯ್ಲೆಟ್ ಅಂತ ಹೇಳಿದ್ರೆ ಅಂಗಡಿಯವರಿಗೆ ಎಲ್ಲ ಗೊತ್ತಾಗುತ್ತೆ. ಬಚ್ಚಲು ಅಂತ ಹೇಳಿದ್ರೆ ಬಚ್ಚಲು ಜೊತೆ ಕೊಡ್ತಾರೆ, ಟಾಯ್ಲೆಟ್ ಅಂತ ಹೇಳಿದ್ರೆ ಟಾಯ್ಲೆಟ್ ಜೊತೆ ಕೊಡ್ತಾರೆ. ನೀನು ಏನು ಓದ್ ಬರ್ದೀಯೋ ಗೊತ್ತಿಲ್ಲ, ದಂಡಕ್ಕೆ ಓದಿರೋದು ಬಿಡು. ಅಂಗಡಿಯವರೇ ಎಷ್ಟು ಪರವಾಗಿಲ್ಲ, ಬರೀ 4ನೇ ಕ್ಲಾಸ್ ಓದ್ಕೊಂಡು ಅಣ್ಣ ಟಾಯ್ಲೆಟ್ ಕೊಡಿ ಅಂದ್ರೆ ಟಾಯ್ಲೆಟ್ ಅದು ಕೊಡ್ತಾರೆ ಸೋಪು. ಅಪ್ಪ, ನಿನಿಗೂ ಈ ಸಾಮಾನಿನ ಲಿಸ್ಟಿಗೂ ದೊಡ್ಡ ನಮಸ್ಕಾರ ಅಜ್ಜಿ. ಯಾವ ಸೀಮೆ ಸಾಮಾನು ತರ್ತೀಯ ನೀನು ಅಂಗಡಿಗೆ ಹೋಗಿ? ಇದೇನಾ ನೀನು ಹೇಳೋದು? ಲಿಪ್ಟಿಕ್ ಕೊಡಿ, ಆಮೇಲೆ ಕಾಂಪೌಂಡ್ ಕೊಡಿ, ಆಮೇಲೆ ಅದು ಎಂಥದ್ದು ಟಾಯ್ಲೆಟ್ ಕೊಡಿ, ಬಚ್ಚಲ್ ಕೊಡಿ ಅಂತೆಲ್ಲ ಕೇಳ್ತೀಯಲ್ಲ, ಅಚ್ಚುಕಟ್ಟಾಗಿ ಲಿಸ್ಟ್ ಹಾಕೊಂಡು ಹೋಗ್ಬೇಕು ಕಣಜ್ಜಿ. ಏನಜ್ಜಿ ನೀನು? ನಿನಗೇನು ಗೊತ್ತಿಲ್ಲ ಅಥೋ? ನೀನು ಚುಪ್ಪಿ, ಏನು ಗೊತ್ತಿಲ್ಲದಲ್ಲಯ್ಯ. ನಿಮ್ಮ ಅಮ್ಮನೂ ತಮ್ಮನಿ ಮಾವನೆಲ್ಲ ಹಂಗೆ ಬೆಳೆಸ್ಬಿಟ್ವಾ, ನಿಮ್ಮನ್ನೆಲ್ಲ ಬೆಳೆಸ್ಬಿಟ್ವಾ, ಎಲ್ಲ ಗೊತ್ತು. ನಿಂಗೆ ಲಿಸ್ಟ್ ಹಾಕಕ್ಕೆ ಬರೋಕ್ಕಲ್ಲ, ಕೊಡು, ನಾನೆಲ್ಲ ಅಚ್ಚುಕಟ್ಟಾಗಿ ಬರ್ಕೊಂಡು ಹೋಗ್ತೀನಿ. ಟಾಯ್ಲೆಟ್ ಅಂತ ಹೇಳಿದ್ರೆ ಅವ ಇವ್ಗೆ ಗೊತ್ತಾಗುತ್ತೆ. ಏನು ಅದು ಅಂತ ಅಂತಾರೆ, ಅದು ಹೊರಪಿಕ್ಕು, ಅದನ್ನೇ ಬರಿಬೇಕಾ? ಅದೆಲ್ಲ ನನಗೆ ಬರೆಯೋಕ್ಕೆ ಗೊತ್ತಾಗಲ್ಲ, ಹೊರಪಿಕ್ ಅಂತ. ಅದಕ್ಕೆ ನಾನು ಟಾಯ್ಲೆಟ್ಟು ಅಂತ ಕನ್ನಡದಲ್ಲೇ ಬರ್ಕೊಂಡು ಹೋಗೋದು. ಇರ್ಲಿ, ನೆಕ್ಸ್ಟ್ ಏನು ಬರೀಲಿ ಅಂತ ಹೇಳು, ನಾನೇ ಬರ್ಕೊಡ್ತೀನಿ. ಆಯಿತು. ಹೆಂಗುವೆ ಮಾಲಯ ಮಸಾಲೆ ಒಂಚೂರು ಪಾಯಸ ಮಾಡಬೇಕಾ? ಒಂದೀಸು ಗೋಡಂಬಿ, ಒಂದೀಸು ದ್ರಾಕ್ಷಿ ಬರಿ. ಈಸು ಅಂತ ಹೆಂಗ್ ಬರೆಯಕ್ಕಾಗತ್ತೆ ಅಜ್ಜಿ? ಎಷ್ಟು ಗ್ರಾಮು, ಎಷ್ಟು ಕೆಜಿ ಅಂತ ಹೇಳು ಅಜ್ಜಿ. 1/4 kg ಗೋಡಂಬಿನ, ಅರ್ಧ kg ಗೋಡಂಬಿನ, 200 ಗ್ರಾಮ, 300 ಗ್ರಾಮ ಅಂತ ಹೇಳು ಅಜ್ಜಿ. ಯವ್ವಾ ದೇವ್ರೆ, ಕೆಜಿ ಗಟ್ಲೆ ಗೋಡಂಬಿ ದ್ರಾಕ್ಷಿ ತಂದ್ಕೊಂಡಿಲ್ಲೇನು? ಹಬ್ಬ ಫಂಕ್ಷನ್ ಮಾಡ್ತಿದೀವ ನಾವಿಲ್ಲಿ. ಒಂದು ತಪ್ಲಿ ಪಾಯಸ ಮಾಡಕ್ಕೆ ಏನು ಇಷ್ಟು ಸಾಕಪ್ಪ ಗೋಡಂಬಿ ದ್ರಾಕ್ಷಿ. ಈಸು ಅಂತ ಹೇಳಿದ್ರೆ ಅಂಗಡಿಯವರಿಗೆ ಅರ್ಥ ಆಗುತ್ತೆ, ನೀನ್ ಬರೀ ಈಸು ಅಂತ. ಅಜ್ಜಿ, ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಎಷ್ಟು ಕ್ವಾಂಟಿಟಿ ಅಂತ ಹೇಳು ಅಜ್ಜಿ.
ಏ ಒಂದ್ ಅರ್ಧ ಹಿಡಿಯಷ್ಟು ಕಣವ, ಒಂದ್ ಮುಷ್ಟಿಯಷ್ಟು ಅಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಅದ್ ಹೆಂಗ್ ಗೊತ್ತಾಗುತ್ತೆ ಅಜ್ಜಿ? ನೀವ್ ಇಷ್ಟು ಕ್ವಾಂಟಿಟಿ 100 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ ಅಂತನಾದ್ರೂ ಬರಿಬೇಕು ತಾನೇ. ಇಲ್ಲ ಕಣವ ಚುಪ್ಪೆ, ಅಂಗಡಿ ಅಣ್ಣಂಗೆ ಹೋಗಿ ಮಾಲೆಯ ಫಂಕ್ಷನ್ನು ಒಂಚೂರು ಪಾಯಸ ಮಾಡಬೇಕು, ಒಂದಿಷ್ಟೇ ಇಷ್ಟು ಗೋಡಂಬಿ ಎಷ್ಟೇ ಇಷ್ಟು ದ್ರಾಕ್ಷಿ ಅಂದರೆ ಎರಡನ್ನೂ ಸೇರಿಸಿ ಒಂದು 10-20 ರೂಪಾಯಿಗೆ ಹಾಕಿ ಕೊಟ್ಬಿಡ್ತಾರೆ ಮಿಕ್ಸು. ಅಯ್ಯೋ ಅದೆಲ್ಲ ನಮ್ಮ ಮಾಮೂಲಿ ಬಿಡು, ಅಂಗಡಿಯವ್ರ ಹತ್ರ ವ್ಯವಹಾರ, ಅವರಿಗೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ನಮ್ಗೆ ಏನೇನು ಬೇಕು ಅಂತ. ಈಗಿನ ಕಾಲದ ಮಕ್ಕಳಿಗೆ ದಂಡ ಬಿಡು, ಓದಿರೋದು ನೀನು ಮತ್ತೆ ಗಿರೀಶ ದಂಡಕ್ಕೆ ಓದಿರೋದು, ಒಂಚೂರು ಸಾಮಾನು ಬರೆಯಕ್ಕೆ ಬರೋಕ್ಕಲ್ಲ. ಅಯ್ಯೋ ನಾನೇ ಅಂಗಡಿಯವನಿಗೆ ಹಂಗೆ ಹೋಗಿ ಹೇಳಿ ಎಲ್ಲ ಇಸ್ಕೊಬರ್ತೀನಿ ಇರು. ಏನು ದಂಡಕ್ಕೆ ಓದಿದ್ದೀರಾ ಹಂಗೆಯ? ಅಯ್ಯೋ ವಿಚಿತ್ರವಾದ ದಿನಸಿ ಸಾಮಾನು ಲಿಸ್ಟ್ ನನಗಂತೂ ಸಾಕಾಗೋಯ್ತು ಬರ್ದು. ಅಂಗಡಿಯವ್ರಿಗೆ ಬಾಯಿಗೆ ಬಂದಿದ್ದು ಏನಾದರೂ ಹೇಳು, ಅವ್ರ ಕೈಗೆ ಬಂದಿದ್ದು ತುಂಬಿಕೊಡ್ತಾರೆ. ನಾನಂತೂ ಹೋಗಿ ಪಾನಿಪುರಿ ತಿನ್ಕೊ ಬರ್ತೀನಿ. ಸುಮ್ಮನೆ ಪಾನಿಪುರಿ ತಿನ್ನಕ್ಕೆ ಹೊರಟವಳನ್ನ ತಡೆದ್ಬಿಟ್ಟು ಇದೇನೋ ವಿಚಿತ್ರವಾದ ದಿನಸಿ ಎಲ್ಲ ಬರ್ಸ್ಬಿಟ್ಟು ನಂದು ತಲೆ ಎಲ್ಲ ತಿಂದು ಮೆದ್ಲಿಗೆ ಕೈ ಹಾಕ್ತೀಯ ಹೋಗಜ್ಜಿ. ಅಯ್ಯೋ ದೇವ್ರೆ, ಈಗಿನ ಕಾಲದ ಮಕ್ಳಿಗೆ ಮೂಗಲ್ಲೇ ಕೋಪ. ಒಂದು ದಿನಸಿ ಸಾಮಾನು ಬರೆಯೋಕ್ಕಲ್ಲ, ಶಾಲೆಗೆ ಹೋಗ್ತಾರಂತೆ, ಶಾಲೆಗೆ ದಂಡಕ್ಕೆ. ನಮ್ಮ ಪುಟ್ಟಿ ಹತ್ರನೇ ಹೋಗಿ ಸಾಮಾನು ಬರೆಸ್ತೀನಿ. ಪುಟ್ಟಿ ಸಣ್ಣವಳಿದ್ದಾಗ್ಲಿಂದಲೇ ನಾನು ಏನೇ ಸಾಮಾನು ಹೇಳಿದ್ರು ಎಷ್ಟು ಚೆನ್ನಾಗಿ ಬರೆಯೋಳು, ಏನು ಹೇಳಿದ್ರು ಅವಳೇ ಅರ್ಥ ಮಾಡ್ಕೊಂಡು ನೀಟಾಗಿ ಬರ್ಕೊಡ್ತಾಳಪ್ಪ. ನಮ್ಮ ಪುಟ್ಟಿ ಮಗಳಿದ್ದಾಳಲ್ಲ, ಮೂಗಲೇ ಕೋಪ ಅವಳಿಗೆ. ಓದ್ಲತ್ಲಾಗೆ ಏನಪ್ಪ ಪಾನಿಪುರಿ ತಿನ್ಕೊಬರ್ತೀನಿ ಅಂತ. ನೀವೆಲ್ಲ ದಿನಸಿ ಸಾಮಾನು ತಂದ್ಕೊಂಡ್ರೆ ಹಬ್ಬ ಮಾಡೋಕ್ಕೆ? ನಾನು ಇವಾಗ ಹೋಗ್ಬೇಕು, ದಿನಸಿ ಸಾಮಾನು ತಗೊಬರ್ಬೇಕು, ಮನೆಯೆಲ್ಲ ಅಚ್ಚುಕಟ್ಟು ಮಾಡಬೇಕು. ಮಾಲೆ ಅಮಾವಾಸ್ಯೆ ಅಂದ್ರೆ ಗೊತ್ತಲ್ಲ, ಮನೆ ಕ್ಲೀನ್ ಮಾಡೋದು, ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡೋದು, ಆಮೇಲೆಲ್ಲ ದಿನಸಿ ತರೋದೇ ಕೆಲಸ. ನಮ್ಮಲ್ಲಿ ಸ್ಪೆಷಲ್ಲು ಅದೇಯ ಕೋಳಿ, ಮೀನು, ಮಟನು, ಅದ್ರ ಜೊತೆಗೆ ಒಂಚೂರು ಕಡುಬು, ಮುದ್ದೆ, ಅನ್ನ, ಸಾರು, ದೋಸೆ, ಅದ್ರೊಟ್ಟಿಗೆ ಒಂಚೂರು ವಡೆ, ಕಜ್ಜಾಯ, ಗಾರ್ಗಿ ಅಂತೆಲ್ಲ ಮಾಡ್ತಿದ್ದೀವಪ್ಪ. ನೀವೇನೇನು ಮಾಡ್ತಿದ್ದೀರಾ ಅಂತ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ.